ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಹಲಸಿನ ಹಣ್ಣು ತಿನ್ಮ್ಯಾಗ ಅದ್ರ ಬೀಜ ಎಸೆದು ವೇಸ್ಟ್ ಮಾಡೋ ಬದಲು ಅದರಿಂದ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಭಾಳ ಸಿಂಪಲ್, ಹೆಲ್ದಿ ಮತ್ತು ಟೇಸ್ಟಿಯಾಗಿಂತ ಹಲಸಿನ ಹಣ್ಣಿನ ಉಂಡೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡೋಕ್ಕೂ ಏನೋ ಭಾಳ ಟೈಮ್ ಬೇಕಾಗಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದು. ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡಿ ತಿನ್ಬೇಕು ಅನ್ಸುತ್ತೆ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈ ಉಂಡಿನ ಸ್ನ್ಯಾಕ್ಸ್ ಥರ ಆದರೂ ಮಾಡ್ಕೋಬೋದು, ಊಟ ಆದಮೇಲೆ ಹಂಗೆ ತಿನ್ನಕ್ಕಂತಾದರೂ ಮಾಡ್ಕೋಬೋದು, ಇಲ್ಲ ಚಿಕ್ಕ ಮಕ್ಳಿಗೆ ಬಾಕ್ಸಿಗೆ ಅಂತಲೂ ಮಾಡ್ಬೋದು. ಸೀಸನ್ ಇದ್ದಾಗ ಒಂದು ಸತಿ ಮಾಡಿ ನೋಡಿರಿ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮೊದಲಿಗೆ ನಾ ಇಲ್ಲಿ ಹಲಸಿನ ಬೀಜನ ಲೈಟಾಗಿ ಹುರ್ಕೊಳತ್ತೇನೆ. ಅಂದ್ರೆ ಅದು ಮ್ಯಾಗಿನ ಸಿಪ್ಪಿ ಬಿಚ್ಕೋಬೇಕಲ್ಲ, ಇಲ್ಲಾಂದ್ರೆ ಜಲ್ದಿ ಬಿಚ್ಕೊಳ್ಳೋಂಗಿಲ್ಲ. ಜಾಸ್ತಿ ಹುರಿದ್ರೆ ಗಟ್ಟಿ ಆಗ್ತದೆ. ಲೈಟಾಗಿ ಹುರ್ಕೋಬೇಕು. ಇಲ್ಲ ಹುರ್ಕೊಳ್ಳೋದು ಬೇಡ ಅಂತಂದ್ರೆ 2-3 ದಿನ ಬಿಟ್ಟರೆ ಒಣಗ್ದಂಗಾಗಿ ಮ್ಯಾಗಿನ ಸಿಪ್ಪಿನೂ ಬಿಚ್ಕೋತದೆ. ಅದು ಆರೋ ತನಕ ಇಲ್ಲಿ ಸ್ವಲ್ಪ ಶೇಂಗಾನು ಹುರ್ಕೊಳತ್ತೇನೆ. ಒಂದು ಅರ್ಧ ಬಟ್ಲ ಶೇಂಗಾ ಹುರ್ಕೊಳತ್ತೇನೆ. ಈ ಹಲಸಿನ ಬೀಜದಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ. ವಿಡಿಯೋ ಲಾಸ್ಟಿಗೆ ಹಾಕೇನಿ, ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕಂಪ್ಲೀಟಾಗಿ ನೋಡಿರಿ. ಬೀಜ ಅದು ಸ್ವಲ್ಪ ಆರಿದ ಮೇಲೆ ಅದರ ಮ್ಯಾಗಿನ ಸಿಪ್ಪಿನ ಒಂದೊಂದು ಬಿಚ್ಕೊಂಡ್ಮ್ಯಾಗ ಈ ಥರ ಆಗ್ತವೆ. ಈ ಥರ ಆದಮೇಲೆ ಇವನ್ನ ಸ್ವಲ್ಪ ಸಣ್ಣಗೆ ಪೀಸ್ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಂಡು 1 ವಾರದ ತನಕನೂ ಇಡ್ಬೋದು. ಮನೆಯಾಗಿನವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿರಿ. ಈಗ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದ್ರಾಗ 2 ಚಮಚೆ ತುಪ್ಪ ಹಾಕ್ಕೊಂಡು ಆವಾಗಲೇ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅಲ್ಲಿ ತನಕ ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ. ನಾ ಇಲ್ಲಿ 1 ಬಟ್ಲ ಬೆಲ್ಲ ಹಾಕ್ಕೊಂಡು ಅದು ಬೆಲ್ಲ ತೊಯ್ಯುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳತ್ತೀನಿ. ಹಂಗೆ ಶೇಂಗಾ ಪುಡಿನೂ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪೌಡರ್ ಮಾಡಿಕೊಂಡು ಬೀಜದ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಅದನ್ನೂ ಹುರಿಬೇಕು. ಎರಡೂ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಮೀಡಿಯಮ್ ಉರಿ ಒಳಗೆ. ಬೆಲ್ಲ ಸ್ವಚ್ಛ ಇತ್ತಂದ್ರೆ ಏನು ಸೋಸ್ಕೊಳ್ಳೋದು ಬೇಡ. ಇಲ್ಲ ಅಂತಂದ್ರೆ ಸ್ವಲ್ಪ ಲಿಕ್ವಿಡ್ ಟೈಪ್ ಮಾಡಿಕೊಂಡು ಸೋಸ್ಕೋರಿ. ಇಲ್ಲಿ ಬೆಲ್ಲದ ಪಾಕ ಹೆಂಗಿರ್ಬೇಕಂದ್ರೆ ಗಟ್ಟಿ ಆಗ್ಬೇಕು ಅಷ್ಟೇ. ಪಾಕದ ಥರ ಒಂದೆಳಿ ಅದೇನು ಬೇಡ, ಥರ ಪಾಕದ ಥರ ಗಟ್ಟಿಯಾಗಿ ಬಂದರೆ ಸಾಕು. ನಂದಿಲ್ಲಿ ಬೆಲ್ಲ ಸ್ವಚ್ಛ ಇತ್ತು, ನಾನು ಸೋಸ್ಕೊಂಡಿಲ್ಲ, ಹಂಗೆ ಹಾಕ್ಕೊಂಡೇನಿ. ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೋತದು ಹಂಗೆ ಗಟ್ಟಿ ಹಾಕ್ಕೋತ ಹೋಗುತ್ತೆ. ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ತಳ ಹಿಡ್ದಂಗೆ ಆತಂದ್ರೆ ಅದಕ್ಕೆ ಇನ್ನೊಂದು 2 ಚಮಚ ತುಪ್ಪ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊರಿ. ಹಂಗೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸು, ಕೊಬ್ಬರಿ ತುರಿದೂ ಹಾಕೋಬೋದು. ಒಂದು ಅರ್ಧ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಹಂಗೆ ಕಲಿಸ್ದಂಗೆ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ. 1-2 ನಿಮಿಷ ಆದಮೇಲೆ ಗಟ್ಟಿ ಆಗುತ್ತಲ್ಲ ಆವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡ್ರಿ. ಫುಲ್ ಆರಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಸಿ ಇದ್ದಾಗ ಕೈಗೆ ತುಪ್ಪ ಇಲ್ಲ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ಉಂಡೆ ಮಾಡಿಕೊಂಡ್ರೆ ಆತು. ಹಲಸಿನ ಬೀಜ ಇದು ಪ್ರೋಟೀನ್ ರಿಚ್ ಇರುತ್ತೆ. ಫೈಬರ್ ಇರೋದ್ರಿಂದ ಡೈಜೆಷನಿಗೆ ಚಲೋ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಸ್ಕಿನ್ನಿಗಂತೂ ಭಾಳ ಹೆಲ್ದಿ ಇದೆ, ಬೋನ್ ಸಪೋರ್ಟ್ ಮಾಡುತ್ತೆ. ಈಗ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ. ಒಂದು ಸತಿ ಟ್ರೈ ಮಾಡಿರಿ. ಈ ಥರ ಇನ್ನಷ್ಟು ಟ್ರೆಡಿಷ್ನಲ್, ಟೇಸ್ಟಿ ಮತ್ತು ಯುನೀಕ್ ರೆಸಿಪಿ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.